And this is question number 8A from December 2023 question paper. And the question is, insecure cloud services is a type of cloud vulnerability. Do you agree? Justify your answer. ಇಲ್ಲಿ ನಿಮ್ದು ಒಪಿನಿಯನ್ ಕೇಳ್ತಾ ಇದ್ದಾರೆ. ಏನು ಅಂದ್ರೆ, ಕ್ಲೌಡ್ ಸರ್ವಿಸಸ್ ಇನ್ಸೆಕ್ಯೂರ್ ಆದ್ರೆ ಅದು ಕ್ಲೌಡ್ ವಲ್ನರಬಿಲಿಟಿ ಆಗುತ್ತಾ ಅನ್ನೋದು ನಿಮ್ದು ಒಪಿನಿಯನ್ ಹೇಳ್ಬೇಕು. ಎಸ್ ಅಥವಾ ನೋ ಅಂತ ಹೇಳ್ಬೇಕು. ಸೊ ಫಸ್ಟ್ ವಲ್ನರಬಿಲಿಟಿ ಅಂದ್ರೆ ಏನು ತಿಳ್ಕೊಳ್ಳಿ. ವಲ್ನರಬಿಲಿಟಿ ಮೀನ್ಸ್ ದೇರ್ ಇಸ್ ಅ ಚಾನ್ಸ್ ದಟ್ someone or something could find a way to access your digital data. ನಮ್ಮ ಡಿಜಿಟಲ್ ಡೇಟಾನ ಯಾರಾದ್ರೂ ಯಾವ್ದಾದ್ರೂ ಒಂದು ವೇಯಲ್ಲಿ ಅವರು ಆಕ್ಸೆಸ್ ಮಾಡಿದ್ರೆ ಅಲ್ಲಿ ನಮ್ಮ ಡೇಟಾಗೆ ವಲ್ನರಬಿಲಿಟಿ ಆಯ್ತು ಅಂತ ಅರ್ಥ, ರಿಸ್ಕ್ ಆಯ್ತು ಅಂತ ಅರ್ಥ. ಇನ್ಸೆಕ್ಯೂರ್ ಕ್ಲೌಡ್ ಸರ್ವಿಸ್ ಅಂದ್ರೆ ಏನು? ಇಟ್ ಈಸ್ ಲೈಕ್ ಲಾಕರ್ ವಿದೌಟ್ ಅ ಸ್ಟ್ರಾಂಗ್ ಲಾಕ್. ಫಾರ್ ಎಕ್ಸಾಂಪಲ್, ನೀವು ಗೋಲ್ಡ್ ಎಲ್ಲ ಬ್ಯಾಂಕಲ್ಲಿ ಲಾಕರ್ ಅಲ್ಲಿ ಇಡ್ತೀರಿ. ಸೊ ಅದು ಸ್ಟ್ರಾಂಗ್ ಲಾಕ್ ಇರಬೇಕು, ಅವಾಗ ನೀವು ಮಾತ್ರ ಹೋಗಿ ಅದನ್ನ ಓಪನ್ ಮಾಡಕ್ಕಾಗುತ್ತೆ. ಇಫ್ ದೇರ್ ಇಸ್ ನೋ ಸ್ಟ್ರಾಂಗ್ ಲಾಕ್, ಎನಿಬಡಿ ಕ್ಯಾನ್ ಓಪನ್ ಇಟ್ ಅಂಡ್ ಟೇಕ್ ಯುವರ್ ಗೋಲ್ಡ್. ಸೊ ಆ ಥರ ಇನ್ಸೆಕ್ಯೂರ್ ಕ್ಲೌಡ್ ಸರ್ವಿಸು ಇನ್ಸೆಕ್ಯೂರ್ ಆಗಿದೆ ಅಂದ್ರೆ ನಾವು ಸೆಕ್ಯೂರ್ ಮಾಡಿಲ್ಲ ಅಂತ. ಇಫ್ ದೀಸ್ ಕ್ಲೌಡ್ ಸರ್ವಿಸಸ್ ಆರ್ ಇನ್ಸೆಕ್ಯೂರ್, it is like having locker without a strong lock. So this is the meaning of the question. ಈ ಕ್ವಶನ್ಗೆ ಆನ್ಸರು ಡೂ ಯು ಅಗ್ರಿ ಅಂದ್ರೆ ಎಸ್ ಅಂತ ಹೇಳಬೇಕು. ಬಿಕಾಸ್ ಇನ್ಸೆಕ್ಯೂರ್ ಕ್ಲೌಡ್ ಸರ್ವಿಸಸ್ ಇಟ್ಸ್ ಅ ಟೈಪ್ ಆಫ್ ಕ್ಲೌಡ್ ವಲ್ನರಬಿಲಿಟಿ. ದ ಕ್ಲೌಡ್ ಸರ್ವಿಸಸ್ ರೆಫರ್ ಟು ದ ಯೂಸ್ ಆಫ್ ರಿಮೋಟ್ ಸರ್ವರ್ಸ್ ಅಂಡ್ ಸಾಫ್ಟ್ವೇರ್ ಟು ಸ್ಟೋರ್ ಅಂಡ್ process the data, and these services are accessed over the internet and which make them vulnerable to the security risk. ಅದಕ್ಕೆ ಇದನ್ನ yes, it is a insecure cloud service is a type of cloud vulnerability ಅಂತ ಹೇಳಬೇಕು. ಸೊ ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು. ಜಸ್ಟಿಫಿಕೇಶನಿಗೆ ಸುಮಾರು ಪಾಯಿಂಟ್ಸ್ ಇದೆ. ದ ಫಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಪ್ರಾಪರ್ ಸೆಕ್ಯೂರಿಟಿ ಕಂಟ್ರೋಲ್ಸ್. ಸೊ ಹೀಗಂದ್ರೆ ಏನು? ಇನ್ ಡಿಜಿಟಲ್ ವರ್ಲ್ಡ್, ಲ್ಯಾಕ್ ಆಫ್ ಸೆಕ್ಯೂರಿಟಿ ಕಂಟ್ರೋಲ್ ಮೀನ್ಸ್ ಯುವರ್ ಡೇಟಾ ಅಂಡ್ ಅಪ್ಲಿಕೇಶನ್ ಡಸ್ ನಾಟ್ ಹ್ಯಾವ್ ಪ್ರಾಪರ್ ಪ್ರೊಟೆಕ್ಷನ್. ಅದಕ್ಕೆ ಲ್ಯಾಕ್ ಆಫ್ ಪ್ರಾಪರ್ ಸೆಕ್ಯೂರಿಟಿ ಕಂಟ್ರೋಲ್ ಅಂತ ಹೇಳ್ತಾರೆ. ಇಫ್ ದ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಡಸ್ ನಾಟ್ ಹ್ಯಾವ್ ಪ್ರಾಪರ್ ಸೆಕ್ಯೂರಿಟಿ ಕಂಟ್ರೋಲ್, ಇಟ್ ಕ್ಯಾನ್ ಲೀವ್ ಅ ಡೇಟಾ ಅಂಡ್ ಅಪ್ಲಿಕೇಶನ್ ವಲ್ನರಬಲ್ ಟು ದ ಅಟ್ಯಾಕರ್ಸ್. ಸೊ ನೀವು ಅದನ್ನು ಸರಿಯಾಗಿ ಸೆಕ್ಯೂರಿಟಿ ನಿಮ್ಮ ಡೇಟಾಗೆ ಕೊಟ್ಟಿಲ್ಲ ಅಂದರೆ 100% ನಮ್ಮ ಡೇಟಾ ವಲ್ನರಬಲ್ ಅಟ್ಯಾಕಿಗೆ ಆಗುತ್ತೆ ಅಂತ. ಸೊ ಅದಕ್ಕೆ ಲ್ಯಾಕ್ ಆಫ್ ಪ್ರಾಪರ್ ಸೆಕ್ಯೂರಿಟಿ ಕಂಟ್ರೋಲ್ ಈಸ್ ಒನ್ ಆಫ್ ದ ರೀಸನ್ ವೈ ದ ವಲ್ನರಬಿಲಿಟಿ ಆಕರ್ಸ್. Second one, why the vulnerability occurs? Inadequate access control. If the access controls are not set up correctly, ಅಂದ್ರೆ ಆಕ್ಸೆಸ್ ಮಾಡೋದು, ಡೇಟಾನ ಆಕ್ಸೆಸ್ ಮಾಡೋದನ್ನ ಸರಿಯಾಗಿ ನಾವು ಸೆಟಪ್ ಮಾಡಿಲ್ಲ ಅಂದ್ರೆ, ಕರೆಕ್ಟ್ ಅಥರೈಸ್ಡ್ ಪರ್ಸನ್ನೇ ಡೇಟಾನ ಆಕ್ಸೆಸ್ ಮಾಡಬೇಕು, ಅನ್ಅಥರೈಸ್ಡ್ ಪರ್ಸನ್ ಆಕ್ಸೆಸ್ ಮಾಡಬಾರ್ದು. ಆ ಥರ ನಾವು ಅದನ್ನ ಸರಿಯಾಗಿ ಸೆಟಪ್ ಮಾಡಿಲ್ಲ ಅಂದ್ರೆ, ಅಂಡ್ ಆರ್ ನಾಟ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ಡ್, unauthorized users may be able to access our sensitive data. ನಾವು ಆಕ್ಸೆಸ್ ಕಂಟ್ರೋಲ್ನ ಸರಿಯಾಗಿ ಸೆಟಪ್ ಮಾಡಿಲ್ಲ ಅಂದರೆ ನಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅನ್ನ ಅನ್ಅಥರೈಸ್ಡ್ ಪರ್ಸನ್ನು ಆಕ್ಸೆಸ್ ಮಾಡ್ತಾರೆ. ಇದಕ್ಕೆ inadequate access control. Because of this reason also the vulnerability occurs. Third, poorly configured system. If system are not configured correctly, ಸಿಸ್ಟಮ್ನ ನಾವು ಕರೆಕ್ಟಾಗಿ ಕಾನ್ಫಿಗರ್ ಮಾಡಿಲ್ಲ ಅಂದರೆ ಅವಾಗ ವಲ್ನರಬಲ್ ಡೇಟಾ ಬ್ರೀಚ್ ಆಗೋ ಚಾನ್ಸ್ ಇರುತ್ತೆ. ನಾವು ಕಾನ್ಫಿಗರೇಷನ್ ಸರಿಯಾಗಿ ಮಾಡಿಲ್ಲ ಅಂತಂದರೆ ಅಲ್ಲಿ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಇನ್ಸಫಿಷಿಯೆಂಟ್ ಎನ್ಕ್ರಿಪ್ಷನ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಸಫಿಷಿಯೆಂಟ್ ಎನ್ಕ್ರಿಪ್ಷನ್ ಅಂದರೆ ನಮ್ಮ ಡೇಟಾನ ನಾವು ಎನ್ಕ್ರಿಪ್ಟ್ ಮಾಡಬೇಕು. ಬಿಫೋರ್ ಸೆಂಡಿಂಗ್ ಎನಿವೇರ್ ವಿ ಶುಡ್ ಎನ್ಕ್ರಿಪ್ಟ್ ಇಟ್. ಸೊ ಇಟ್ ಕ್ಯಾನ್ ಬಿ ವಲ್ನರಬಲ್ ಟು ಥೆಫ್ಟ್. ಅವಾಗ ನಾವು ಅದನ್ನು ಎನ್ಕ್ರಿಪ್ಟ್ ಮಾಡಿಲ್ಲ ಅಂದರೆ ಬೇರೆ ಪರ್ಸನ್ ಅದನ್ನು ನಮ್ಮ ಡೇಟಾನ ತಗೊಳ್ಳೋ ಚಾನ್ಸ್ ಇರುತ್ತೆ. ಸೊ ಇವು ನಾಲ್ಕೇ ರೀಸನ್ ನಾನಿಲ್ಲಿ ಬರೆದಿರೋದು. ಇನ್ನು ಸುಮಾರು ರೀಸನ್ಸ್ ನೀವು ಆ್ಯಡ್ ಅಪ್ ಮಾಡ್ಬೋದು. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ದ ವಲ್ನರಬಿಲಿಟಿ ಆಕರ್ಸ್ ಅಂತ ಹೇಳಬೇಕು. ಲ್ಯಾಕ್ ಆಫ್ ಪ್ರಾಪರ್ ಸೆಕ್ಯೂರಿಟಿ ಕಂಟ್ರೋಲ್, inadequate access control, poorly configured system, insufficient encryption. To avoid all these vulnerability, ಈ ಎಲ್ಲ ವಲ್ನರಬಿಲಿಟಿ ಆಗಬಾರ್ದು, ನಮ್ಮ ಡೇಟಾ ಸೆಕ್ಯೂರ್ ಆಗಿರಬೇಕು ಅಂದರೆ ಏನೇನು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು? ಅದರಲ್ಲಿ ಫಸ್ಟ್ ಒನ್, ಕಂಡಕ್ಟ್ ಡ್ಯೂ ಡೆಲಿಜಿಯನ್ಸ್ ಅಂತ. ಸೊ ವಾಟ್ ಇಸ್ ಕಂಡಕ್ಟ್ ಡ್ಯೂ ಡೆಲಿಜಿಯನ್ಸ್? Imagine you are about to buy a new gadget like a smartphone.
ಸೊ ನೀವು ಒಂದು ಹೊಸ ಸ್ಮಾರ್ಟ್ಫೋನ್ ತಗೋಬೇಕು ಅನ್ಕೊಂಡಿದ್ದೀರಿ. ಒಮ್ಮೆ ಹೋಗಿ ತಗೊಂಡ್ಬಿಡ್ತೀರಾ? ಇಲ್ಲ. ಏನ್ ಮಾಡ್ತೀರಾ? ಬಿಫೋರ್ ಪರ್ಚೇಸಿಂಗ್ ಅ ಸ್ಮಾರ್ಟ್ಫೋನ್, ಯು ಮೇಕ್ ಅ ಡಿಸಿಷನ್. You would want to know everything about it. Is right? Am I right? ಅದ್ರ ಬಗ್ಗೆ ನೀವು ತಿಳ್ಕೊಳ್ತೀರಿ. ಸೊ ಕಂಡಕ್ಟಿಂಗ್ ದ ಡ್ಯೂ ಡೆಲಿಜೆನ್ಸ್ ಈಸ್ ಲೈಕ್ ಡೂಯಿಂಗ್ ಯುವರ್ ಹೋಮ್ವರ್ಕ್. ಮುಂಚೆ ಹೋಮ್ವರ್ಕ್ ಮಾಡೋದು, ಆರ್ ಚೆಕಿಂಗ್ ಆಲ್ ದ ಡೀಟೇಲ್ಸ್ ಬಿಫೋರ್ ಮೇಕಿಂಗ್ ಇಂಪಾರ್ಟೆಂಟ್ ಚಾಯ್ಸ್. ನಾವು ಚಾಯ್ಸ್ ಮಾಡಬೇಕು, ಸ್ಯಾಮ್ಸಂಗ್ ತಗೋಬೇಕಾ, ಯಾವ ಕಂಪನಿದು ತಗೋಬೇಕು ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಹೋಮ್ವರ್ಕ್ ಮಾಡ್ಬೇಕು, ನಾವು ಚೆಕ್ ಮಾಡಬೇಕು ಎಲ್ಲದ್ರದ್ದು ಡೀಟೇಲ್ಸ್. ಅದಕ್ಕೆ ಡೆಲಿಜಿಯನ್ಸ್ ಅಂತಾರೆ, ಅಂದ್ರೆ ಹೋಮ್ವರ್ಕ್ ಮಾಡೋದು. ಇಟ್ ಈಸ್ ಲೈಕ್ ಡ್ಯೂ ಡೆಲಿಜಿಯನ್ಸ್. ಕಂಡಕ್ಟಿಂಗ್ ಡ್ಯೂ ಡೆಲಿಜಿಯನ್ಸ್ ಈಸ್ ಲೈಕ್ ಡೂಯಿಂಗ್ ಯುವರ್ ಹೋಮ್ವರ್ಕ್. ಓಕೆ, ಸೊ ನಾವು ಥಿಂಕ್ ಆಫ್ ಅ ಕ್ಲೌಡ್ ಸರ್ವಿಸ್. ಇದು ಕ್ಲೌಡ್ಗೆ ಹೇಗೆ ರಿಲೇಷನ್ ಮಾಡೋದು? ನನ್ನ ಸ್ಮಾರ್ಟ್ ಫೋನಿಗೆ ಎಕ್ಸಾಂಪಲ್ ಕೊಟ್ಟೆ. ನೌ ಯು ಥಿಂಕ್ ಆಫ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್. ಕ್ಲೌಡ್ ಸರ್ವಿಸ್ ಪ್ರೊವೈಡರ್ as a company offering tool and service to help you to store and manage your computer data like photos, documents on the internet. So just like checking the features and reviews of the gadget before buying. ನೀವು ರಿವ್ಯೂಸ್ ನೋಡ್ತೀರಲ್ವಾ, ಚೆಕ್ ಮಾಡ್ತೀರಿ ಅದನ್ನ, ಎಷ್ಟು ರಿವ್ಯೂಸ್ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ. ವೆನ್ ಯು ಆರ್ ಡೀಲಿಂಗ್ ವಿತ್ ದ ಕ್ಲೌಡ್ ಸರ್ವಿಸ್, ಯು ವಾಂಟ್ ಟು ಮೇಕ್ ಶೂರ್ ಇಟ್ಸ್ ಸೆಕ್ಯೂರ್. ನಿಮ್ ಈ ಕ್ಲೌಡ್ ಸರ್ವಿಸ್ ಅನ್ನ ತಗೊಂಡ್ರೆ ಡೇಟಾ ನಂದು ಸೆಕ್ಯೂರ್ ಆಗಿರುತ್ತಾ ಇಲ್ವಾ ಅಂತ ನೀವು ಫಸ್ಟ್ ಚೆಕ್ ಮಾಡಬೇಕು. You need to carefully look into how they protect your data and information. How they protect the data and information ಅನ್ನೋದನ್ನ ಫಸ್ಟ್ ಕೇರ್ಫುಲಿ ನೀವು ಸ್ಟಡಿ ಮಾಡಬೇಕು. ಸೊ ಆಮೇಲೆ ಈಚ್ ಆರ್ಗನೈಸೇಷನ್ ಹ್ಯಾಸ್ ಡಿಫ್ರೆಂಟ್ ನೀಡ್ಸ್. ಇಟ್ಸ್ ಜಸ್ಟ್ ಲೈಕ್ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಪ್ರಿಫರೆನ್ಸಸ್. or for example smartphone ಅಂತ ತಗೊಳ್ಳಿ. When you are checking the security of a cloud service, you want to ensure that the way they keep your data safe as well as with what your organization requires, ಆ ಥರ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕು. ಇದಕ್ಕೆ ಏನಂತಾರೆ, ಕಂಡಕ್ಟ್ ಡ್ಯೂ ಡೆಲಿಜಿಯನ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್, ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್, ಇಂಪ್ಲಿಮೆಂಟ್ 2-factor ಅಥೆಂಟಿಕೇಶನ್. ಇದು ಒಂದು ವೇ. ವಲ್ನರಬಿಲಿಟಿ ಆಗದೆ ಇರೋದಕ್ಕೆ ಇದೊಂದು ಸ್ಟೆಪ್ ನಾವು ತಗೋಬೇಕು. ಏನಂದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಯೂಸ್ ಮಾಡಬೇಕು, ಮತ್ತೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನ ಮಾಡಬೇಕು. ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾವೊಂದು ಲಾಗಿಂಗ್ ಇನ್ ಟು ದ ಇಮೇಲ್ ಅಕೌಂಟ್ ಎಕ್ಸಾಂಪಲ್ ತಗೊಳ್ತೀನಿ. ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಟ್ಟು ನಾವು ಲಾಗಿನ್ ಆಗ್ತೀವಿ, ಕರೆಕ್ಟಾ? ಇದಕ್ಕೆ ಸಿಂಗಲ್ ಅಥೆಂಟಿಕೇಶನ್ ಅಂತ ಹೇಳ್ತಾರೆ. ಯು ವೇರ್ ಟ್ರೈಂಗ್ ಟು ಆಕ್ಸೆಸ್ ಯುವರ್ ಇಮೇಲ್ ಅಕೌಂಟ್ ಇನ್ ದ ಟ್ರೆಡಿಷನಲ್ ವೇ. ವಾಟ್ ಯು ಡೂ, ಯು ಎಂಟರ್ ಯುವರ್ ಯೂಸರ್ ನೇಮ್, ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡ್ತೀರಿ, ಆ್ಯಂಡ್ ಯುವರ್ ಪಾಸ್ವರ್ಡ್. ದಿಸ್ ಈಸ್ ಯುವರ್ ಫಸ್ಟ್ ಲೇಯರ್ ಆಫ್ ಪ್ರೊಟೆಕ್ಷನ್. Then what is the second layer of protection? Now with the 2-factor authentication, there is an additional step. After entering your password, let us say you receive one code on your mobile phone. Mobile ಅಲ್ಲಿ ಒಂದು ಕೋಡ್ ಬರುತ್ತೆ, ನೀವು ಸುಮಾರು ಸಲ ಗಮನಿಸಿರ್ಬೋದು. So after you enter your password, we will not log into our email account. You are prompted to enter the ಕೋಡ್ ದಟ್ ಇಸ್ ಸೆಂಟ್ ಟು ಯುವರ್ ಫೋನಲ್ಲಿ ಒಂದು ಕೋಡ್ ಕಳಿಸಿರ್ತಾರಲ್ಲ, ಅದನ್ನ ಎಂಟ್ರಿ ಮಾಡುವವರೆಗೂ ಅದು ನಮ್ಗೆ ಲಾಗಿನ್ ಆಗಕ್ ಬಿಡಲ್ಲ. ದಿಸ್ ಕೋಡ್ ಚೇಂಜಸ್ ರೆಗ್ಯುಲರ್ಲಿ ಫಾರ್ ಆಡೆಡ್ ಸೆಕ್ಯೂರಿಟಿ. ಇದನ್ನ ಇವನ್ ಇಫ್ ಸಮ್ ಒನ್ ಮ್ಯಾನೇಜಸ್ ಟು ಫಿಗರ್ ಔಟ್ ಯುವರ್, ಯಾರಿಗಾದ್ರೂ ಫಸ್ಟ್ ಲೇಯರ್ ಅಲ್ಲಿ ಅವ್ರಿಗೆ ನಮ್ಮ ಪಾಸ್ವರ್ಡು, ನಮ್ದು ಇಮೇಲ್ ಅಡ್ರೆಸ್ ಗೊತ್ತಿದ್ರೂ ಕೂಡ ದೇ ವುಡ್ ಸ್ಟಿಲ್ ನೀಡ್ ದ ಯುನಿಕ್ ಕೋಡ್. ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಲ್ಲಿ ಕೋಡ್ ನಮ್ಮ ಮೊಬೈಲಿಗೆ ಬರುತ್ತಲ್ಲ, ಅವ್ರು ಹೆಂಗ್ ತಗೊಳ್ತಾರೆ? ಅದು ಸೆಕೆಂಡ್ ಲೇಯರ್ ಆಗುತ್ತೆ. ದೇ ವುಡ್ ಸ್ಟಿಲ್ ನೀಡ್ ದ ಯುನಿಕ್ ಕೋಡ್ ಫ್ರಮ್ ಯುವರ್ ಫೋನ್, ಸೆಕೆಂಡ್ ಲೇಯರ್, ಟು ಆಕ್ಸೆಸ್ ಯುವರ್ ಇಮೇಲ್. ಸೊ ಇಟ್ ಈಸ್ ಲೈಕ್ ಹ್ಯಾವಿಂಗ್ ಡಬಲ್ ಲಾಕ್ ಆನ್ ಯುವರ್ ಡೋರ್. ಎರಡು ಲಾಕ್ ತರ, ಒಂದೇ ಲಾಕ್ ಓಪನ್ ಮಾಡ್ತಾರೆ, ಬಟ್ ಎರಡನೇ ಲಾಕ್ ಅವ್ರಿಗೆ ಓಪನ್ ಮಾಡೋಕ್ಕಾಗಲ್ಲ. ದ ಮೋರ್ ಲಾಕ್ಸ್ ದ ಹಾರ್ಡರ್ ಇಟ್ ಈಸ್ ಫಾರ್ ಸಮ್ ಒನ್ ಟು ಬ್ರೇಕ್ ಇನ್. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂಡ್ ಇಂಪ್ಲಿಮೆಂಟ್
ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್. ಹೀಗೆ ಮಾಡೋದ್ರಿಂದ ಡೇಟಾ ಬ್ರೀಚ್ ಆಗೋದು ಅಥವಾ ವಲ್ನರಬಿಲಿಟಿ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಕಾನ್ಫಿಗರ್ ಸಿಸ್ಟಮ್ ಸೆಕ್ಯೂರ್ಲಿ. ಸೊ ಪ್ರಾಪರ್ಲಿ ಕಾನ್ಫಿಗರ್ ಯುವರ್ ಸಿಸ್ಟಮ್ನ ಸರಿಯಾಗಿ ಕಾನ್ಫಿಗರ್ ಮಾಡಬೇಕು. ಯೂಸಿಂಗ್ ಲೇಟೆಸ್ಟ್ ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸ್ ಕ್ಯಾನ್ ಹೆಲ್ಪ್ ಪ್ರಿವೆಂಟ್ ವಲ್ನರಬಿಲಿಟಿ. ಈ ಥರ ಪ್ರಾಪರ್ ಆಗಿ ಅದನ್ನು ಸಿಸ್ಟಮ್ನ ಕಾನ್ಫಿಗರ್ ಮಾಡಿದ್ರೆ ವಲ್ನರಬಿಲಿಟಿನ ಅವಾಯ್ಡ್ ಮಾಡ್ಬೋದು. ಲಾಸ್ಟ್ ಒನ್, ಯೂಸ್ ಎನ್ಕ್ರಿಪ್ಷನ್ ಆವಾಗಲೇ ಹೇಳಿದೆ, ಯಾವುದೇ ಡೇಟಾನ ನಾವು ಕಳಿಸ್ಬೇಕು ಅಂದರೆ ಅದನ್ನು ಎನ್ಕ್ರಿಪ್ಟ್ ಮಾಡಿ ಕಳಿಸಿದ್ರೆ ಅದು ಡೇಟಾ ಸ್ಟೀಲ್ ಮಾಡೋಕ್ಕೆ ಅವರಿಗೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಡಿಕ್ರಿಪ್ಷನ್ ಕೀ ಅವರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ನಮ್ಮ ಡೇಟಾನ ಅಂದರೆ ನಮ್ಮ ಡೇಟಾನ ಕದಿಯೋಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ರೆಗ್ಯುಲರ್ಲಿ ಅಪ್ಡೇಟ್ ಆ್ಯಂಡ್ ಪ್ಯಾಚ್ ಸಿಸ್ಟಮ್. ಸೊ ಹೀಗಂದ್ರೆ ಏನು, ಲೇಟೆಸ್ಟ್ ಪ್ಯಾಚಸ್ ಮತ್ತು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಮ್ಮ ಲ್ಯಾಪ್ಟಾಪ್ಗಳಲ್ಲಿ, ಮೊಬೈಲಲ್ಲಿ. ಇಟ್ ರೆಫರ್ಸ್ ಟು ದ ಮೋಸ್ಟ್ ರೀಸೆಂಟ್ ಇಂಪ್ರೂವ್ಮೆಂಟ್ಸ್. ಅಪ್ಡೇಟ್ ಮಾಡ್ತಾ ಇರ್ತಾರೆ, ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸು. ಸೊ ಅದು ಅಪ್ಡೇಟ್ ಆದ ತಕ್ಷಣ ನಮ್ಮ ಲ್ಯಾಪ್ಟಾಪಲ್ಲಿ ಕಾಣಿಸುತ್ತೆ, ಅಪ್ಡೇಟ್ ಮಾಡಬೇಕಾ ಅಂತ ಅದು ಒಂದು ಬರುತ್ತೆ, ನೀವು ಗಮನಿಸಿರ್ಬೋದು. ಆ್ಯಂಡ್ ಫಿಕ್ಸಸ್ provided by the software developer for a particular program or for particular application or for particular operating system. So ಈ ಥರ ಇರುತ್ತೆ. ಪ್ಯಾಚ್ ಅಂದರೆ ಏನು? ಇಟ್ ಈಸ್ ಅ ಪೀಸ್ ಆಫ್ ಕೋಡ್ ಡಿಸೈನ್ ಟು ಅಡ್ರೆಸ್ ಅ ಸ್ಪೆಸಿಫಿಕ್ ಇಶ್ಯೂ ಆರ್ ವಲ್ನರಬಿಲಿಟಿ ಇನ್ ಅ ಸಾಫ್ಟ್ವೇರ್. ಇದೊಂದು ಪ್ಯಾಚ್ ಅಂದರೆ ಒಂದು ಸ್ಮಾಲ್ ಕೋಡ್ ಇದು. ಸೊ ಎಲ್ಲಾದರೂ ನಮ್ಮದು ಸಾಫ್ಟ್ವೇರಲ್ಲಿ ಇಶ್ಯೂಸ್ ಇದ್ದರೆ ಅಥವಾ ವಲ್ನರಬಿಲಿಟಿ ಇದ್ದರೆ ಅದು ಫಿಕ್ಸ್ ಮಾಡುತ್ತೆ. ಸೊ ಅದಕ್ಕೆ ಪ್ಯಾಚ್ ಅಂತ ಹೇಳ್ತೀವಿ. ಡೆವಲಪರ್ಸ್ ರಿಲೀಸಸ್ ಪ್ಯಾಚಸ್ ಟು ಫಿಕ್ಸ್ ದ ಬಗ್ಸ್. ಏನಾದರೂ ಬಗ್ಸ್ ಅದು ಆದರೆ ಅವರು ಡೆವಲಪರ್ಸ್ ಅದನ್ನು ಫಿಕ್ಸ್ ಮಾಡ್ತಾರೆ ಯೂಸಿಂಗ್ ದ ಪ್ಯಾಚಸ್. ಆ್ಯಂಡ್ ಡೆವಲಪರ್ಸ್ ರಿಲೀಸ್ ಪ್ಯಾಚಸ್ ಟು ಫಿಕ್ಸ್ ದ ಬಗ್ಸ್ ಆ್ಯಂಡ್ ಸೆಕ್ಯೂರಿಟಿ ವಲ್ನರಬಿಲಿಟೀಸ್. ಸೊ ಅದಕ್ಕೋಸ್ಕರ ರೆಗ್ಯುಲರ್ಲಿ ನಾವು ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಅಪ್ಡೇಟ್ ಅಂತ ಕೇಳಿದಾಗ ಟೈಮ್ ಇದ್ದರೆ ಅಪ್ಡೇಟ್ ಮಾಡಬೇಕು, ಇಲ್ಲಾಂದರೆ ಅದು ವಲ್ನರಬಿಲಿಟಿ ಆಗೋ ಚಾನ್ಸ್ ಇರುತ್ತೆ. ಮತ್ತು ಪ್ಯಾಚಸ್ಸನ್ನು ಫಿಕ್ಸ್ ಮಾಡಬೇಕು. ಆವಾಗ ನಮ್ಮ ಡೇಟಾ ಬೇರೆಯವರು ತಗೊಳ್ಳೋದು ಕಡಿಮೆ, ಅಂದರೆ ಅವಾಯ್ಡ್ ಮಾಡ್ಬೋದು, ವಲ್ನರಬಿಲಿಟಿ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಟು ಅವಾಯ್ಡ್ ದ ವಲ್ನರಬಿಲಿಟಿ. ಸೊ ಯಾವ್ಯಾವುದು ಅಂತಂದರೆ, ಇಲ್ಲಿದೆ ಕಂಡಕ್ಟ್ ಡ್ಯೂ ಡಿಲಿಜೆನ್ಸ್, ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ ಆ್ಯಂಡ್ ಇಂಪ್ಲಿಮೆಂಟ್ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, ಕಾನ್ಫಿಗರ್ ಸಿಸ್ಟಮ್ ಸೆಕ್ಯೂರ್ಲಿ, ಯೂಸ್ ಎನ್ಕ್ರಿಪ್ಷನ್, regularly update and patch system. So this is all about the answer for question number 8A.